ದೇವದಾರಲ್ಲಿ ಹೈಕೋರ್ಟಲ್ಲಿ ನಡೀತಾ ಇದೆ. ಹೈಕೋರ್ಟಲ್ಲಿ ಅವ್ರು ಹಾಕಿದ್ದಾರೆ, ನಾವು ದುಡ್ಡು ಕಟ್ಟಿದ್ದೇವೆ, ಸ್ಟೇಜ್ 2 ಆಗಿದೆ, ನಮಗೆ ಅರಣ್ಯ ಭೂಮಿ ಹಸ್ತಾಂತರ ಮಾಡಿಲ್ಲ, ಮಾಡಿಸ್ಕೊಡಿ ಅಂತ ಕೇಳಿದ್ದಾರೆ. ಅವರು ಅರ್ಜಿ ಹಾಕಿದ್ದು ಹಿಂದಿನ ಸರ್ಕಾರದಲ್ಲಿ. ನನ್ನ ಗಮನಕ್ಕೆ ಬಂದು ಜಮೀನು ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲಿ ನಾನು ಅದನ್ನು, ಅದು ನಮ್ಮ ಇಲಾಖೆದು, ಅರಣ್ಯ ಇಲಾಖೆದಿದೆ, ಅಲ್ಲಿ ಭಾಳಷ್ಟು ಮರಗಳಿದ್ದಾವೆ, ಕಡಿಬೇಕಾಗ್ತದೆ. ಅದರ ಜೊತೆಯಲ್ಲಿ KOC ಹೊಲ್ದರು ಭಾಳಷ್ಟು ಹಿಂದೆ ಕೊಟ್ಟಂಥದ್ದು ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಅರಣ್ಯ ಇಲಾಖೆ ಏನು ಭರವಸೆ ಕೊಟ್ಟಿದ್ದರು, ಆ ಭರವಸೆ ಇವತ್ತು ಸುಳ್ಳಾಗಿದೆ. ಅದಕ್ಕೆ ಅವರು ಅರಣ್ಯ ಇಲಾಖೆಗೆ ಜಮೀನು ವಾಪಸ್ ಕೊಡಬೇಕು, ಅರಣ್ಯ ಇಲಾಖೆಗೆ ಹಣ ಕಟ್ಟಬೇಕು. ಅದಕ್ಕೆ ಅದನ್ನು ನಾನು ತಡೆ ಹಿಡಿದಿದ್ದೇನೆ. ಈಗ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅವರು ಅವ್ರದ್ದೇನು ವರ್ಷನ್ ಇದೆ ಹೇಳಿದ್ದಾರೆ. ನಮ್ಮದೇನು ರಿಜೈಂಡರ್ ಇತ್ತು, ನಮ್ಮ ಇಲಾಖೆಯವರು ನಮ್ಮ ವಕೀಲರ ಮುಖಾಂತರ ಕೊಟ್ಟಿದ್ದಾರೆ. ಮೊದಲನೇ ವಾರದಲ್ಲಿ ಮತ್ತೆ ಹಿಯರಿಂಗ್ ಬರ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರು ಅನುಮತಿ ಕೊಟ್ಟಿರಲಿಲ್ಲ. ಓಕೆ, ನೀವು ಇದು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಸ್ಟೇಜ್ 1 ಸ್ಟೇಜ್ 2 ಆಗಿದ್ದು ಹಿಂದಿನ BJP ಸರ್ಕಾರದಲ್ಲಿ. ಓಕೆ, ಅದಕ್ಕೆ ಅವರು ಅನುಮತಿ ಕೊಟ್ಟಂಥ ಸಂದರ್ಭದಲ್ಲಿಯೂ ಸಹಿತ ಕೆಲವೊಂದು ಷರತ್ತುಗಳಿದ್ದು, ಹಿಂದೆ ಇವರೇನು ಉಲ್ಲಂಘನೆ ಮಾಡಿದ್ದಾರೆ, ಆ ಉಲ್ಲಂಘನೆ ಆದಂಥ ಪ್ರಕರಣಗಳಲ್ಲಿ ಏನೇನು ಷರತ್ತು ಸರ್ಕಾರ ಹಾಕ್ತದೆ, ರಾಜ್ಯ ಸರ್ಕಾರ, ಆ ಷರತ್ತುಗಳು ಇವರು ಒಪ್ಪಬೇಕು, ಆ ಷರತ್ತು ಪೂರೈಸಬೇಕು ಅನ್ನುವಂಥದ್ದು ಇವತ್ತು ಅನುಮತಿ ಕೊಡೋಕ್ಕಿಂತ ಪೂರ್ವದಲ್ಲಿ ಇವೆಲ್ಲ ಕಂಡೀಷನ್ಸ್ ಹಾಕಿದ್ರು. ಅದರ ಎಲ್ಲಿ ಅವರು ಪೂರ್ಣಗೊಳಿಸಿದ್ದಾರೆ, ಇಂಪ್ಲಿಮೆಂಟ್ ಮಾಡಿದ್ದಾರೆ? ಕಂಪ್ಲೈ ಮಾಡಿದ್ದಾರಾ? ಮಾಡಿಲ್ಲ. ಅವರು ಕಂಪ್ಲೈ ಮಾಡಲಿ. ಸರ್ಕಾರದ ಹೆಂಗೆ ಫಾಲ್ಟ್ ಆಗುತ್ತೆ? ನಿಮ್ದು ಹಳೆ ದುಡ್ಡು ಕೊಡೋದಿಲ್ವಾ? ನೀವು ಒಂದೇ ಕಂಪನಿ ಇದ್ದರೆ ಸರ್ಕಾರಕ್ಕೆ ನೀವು ಹಣ ಕೊಡಬೇಕು. ನಿಮ್ಮ ಹಣ ಒಬ್ಬ ಕೊಡೋ ಇರ್ತಾನೆ ನಿಮಗೆ. ಈಗ ನೀವು ಸಾವಿರಾರು ಕೋಟಿ ರೂಪಾಯಿ ಕೊಡೋಂಥದ್ದು, ಅದು ಹಣ ಇಟ್ಕೊಂಡು ಕೊಡದೆ ನಮಗೆ ಅದು ಕೊಡಿ ಇದು ಕೊಡಿ ಅಂದರೆ ಹೆಂಗೆ ಕೊಡ್ತಾರೆ? 1400 ಕೋಟಿ ಇರ್ಬೋದು. ಎಷ್ಟಂದರೆ ಪೂರ್ತಿ ಕಟ್ಟಬೇಕು ನೋಡಿ. ಈಗ ಕೋರ್ಟಲ್ಲಿ ನಡೀತಾ ಇದೆ. ನಾನು ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ಏನು ಸ್ಟೇಟಸ್ ಚೇಂಜ್ ಆಗಿದೆ ಹೇಳಿ, ನೀವೇ ಹೇಳಿ, ನೀವೇ ಹೇಳಿ. ಏನು ಚೇಂಜ್ ಆಗಿಲ್ಲ, ಸುಮ್ಮನೆ ಏನಾದ್ರು ಏನಾಗಿದೆ ಅಲ್ಲ ರೀ. ನೀವು ಏನೂ ಆಗದೆ ಕೇಳಿದ್ರೆ ಏನು ಹೇಳಿ ನಾನು? ನೋಡಿ ಕೇಳಿ, ಒಂದು ಮಾತು ಹೇಳ್ತೀನಿ. ಪಬ್ಲಿಕ್ ಡೊಮೇನಲ್ಲಿ ಸುಳ್ಳು ಅಪಪ್ರಚಾರ ಆಗಬಾರ್ದು, ನೀವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಅಲ್ಲಿ ಪರಿಸರವಾದಿಗಳಿಗೆ ನಾವೆಲ್ಲ ಗೌರವ ಕೊಡ್ತೀವಿ, ಅರ್ಥ ಆಯ್ತಾ? ಈಗ ಏನೂ ಅಲ್ಲಿ ಆಗದೆ ಹಂಗೆ ಆಗುತ್ತೆ ಹಿಂಗಾಗಿತ್ತೆ ಅಂತ ಊಹಾಪೋಹ ಮಾಡಿ ಹೇಳಿದ್ರೆ ಏನು ಹೇಳಿ ನಾನು? ಬಂಡೀಪುರದ ರಾತ್ರಿ ಸಂಚಾರದ ಸ್ಟೇಟಸ್ ಏನಾಗಿದೆ ಅಂತ ಕೇಳಿರೋದು. ನೀವು ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ರೆ ನೀವೇ ಪ್ರಿಜುಡೈಸ್ ಆಗಿ ಮಾತಾಡೋದ್ರೆ. ನೀವು ಪ್ರೆಜುಡಿಸ್ ಆಗಿದ್ದೀರಿ, ನಾನಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವು ಈಗಾಗಲೇ ನಿಮ್ಮ ಹತ್ರ ಏನಾದರೂ ರೆಕಾರ್ಡ್ ಇದ್ರೆ ಹೇಳಿ. ಒಂದು ನಿಮಿಷ ಕೇಳಿ, ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ ಹೇಳ್ರಿ. ನಿಮ್ಮ ಹತ್ರ ಇದ್ದಿದ್ದೇನು ನೋಡಿ. ಈಗ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಏನು ರಾತ್ರಿ ಸಂಚಾರ ಈಗೇನಿದೆ, ಟೈಮಿಂಗ್ ಇರ್ಬೋದು, ಮತ್ತೊಂದು ಇರ್ಬೋದು, ಅದರಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಏನು ಬದಲಾವಣೆ ಆಗಿಲ್ಲ. ಬದಲಾವಣೆ ಆಗಿದ್ರೆ ಚರ್ಚೆ ಮಾಡೋಣ. ಹೇಳಿದ್ನಲ್ಲ, ಮತ್ತೆ ಬದಲಾವಣೆ ಆಗಿಲ್ಲ ಅಂತ. ಅಲ್ಲಲ್ಲ, ಬದಲಾವಣೆ ಆಗದೆ ಈಗ ಅದಕ್ಕೆ ನೀವು ಅದಕ್ಕೆ ಊಹಾಪೋಹ ಮಾಡಿದ್ವಿ ಹೇಳಿ. ನಾನು ಹೇಳಿದ್ದಾರೆ, ಏನೂ ಆಗಿಲ್ಲ, ಯಥಾಸ್ಥಿತಿ ಇದೆ. ಅರ್ಥ ಆಯ್ತಾ? ಯಥಾಸ್ಥಿತಿ ಇದೆ ಇವತ್ತಿನ ಡೇಟಲ್ಲಿ. ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ನಿಮ್ಮ ವೀರಶೈವ ಮಹಾಸಭಾ ವಿರೋಧ ಮಾಡಿದೆ ಸರ್. ಲಿಂಗಾಯತ ಉಪ ಪಂಗಡಗಳಿಗೆ ಅನ್ಯಾಯ ಮಾಡಿದ್ದಾರೆ.
ನೋಡಿ, ಇದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ. ಈ ವರದಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ವರದಿ ಬಗ್ಗೆ ಅಧ್ಯಯನ ಮಾಡಿ ನಿಮ್ಮ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಬೇಕು ಅಂತ ಸೂಚಿಸಿದ್ದಾರೆ. ನಾವೆಲ್ಲ ಅಧ್ಯಯನ ಎಲ್ಲ ಸಚಿವರು ಮಾಡ್ತಾ ಇದ್ದೇವೆ. ಮುಂದಿನ ಸಚಿವ ಸಂಪುಟದಲ್ಲಿ ನನ್ನ ಅಭಿಪ್ರಾಯ ನಾನು ಮಂಡನೆ ಮಾಡುತ್ತೇನೆ. ರಿಟರ್ನ್ ಫಾರ್ಮ್ ಅಲ್ಲಿ ಕೊಡ್ತೀರಾ ಸರ್? ಹೌದು, ಕೊಡ್ತೀವಿ, ರಿಟರ್ನ್ ಫಾರ್ಮಲ್ಲೇ ಕೊಡ್ತೀವಿ. ಓಕೆ, ಸಭೆ ಮಾಡಬೇಕು ಅಂತಿದ್ರಲ್ಲ ಸರ್, ಲಿಂಗಾಯತ ಸಚಿವರುಗಳು ಸಭೆ ಮಾಡಿ ಶಾಸಕರು ಸಭೆ ಮಾಡಬೇಕು ಅಂತ ಡಿಮ್ಯಾಂಡ್ ಇತ್ತು. ಮಾಡಿಬಿಟ್ಟು ಅವ್ರ ಅಭಿಪ್ರಾಯ ಸಮೇತ ನೀವು ಇದು ಮಾಡ್ತೀರಾ, ನೀವು ಇಂಡಿವಿಜುವಲ್ ಅಭಿಪ್ರಾಯ ಮಾತ್ರ ಮಾಡಿಸ್ತಾರೆ? ನೋಡಿ, ಈಗ ಗೊತ್ತಿಲ್ಲ, ಮಹಾಸಭಾದಿಂದನೇ ಕರಿಬೇಕು ಅಂತ. ಯಾಕಂದ್ರೆ ನೀವು ಎರಡು ಪೊಸಿಷನ್ ಇದೆ. ಮಹಾಸಭಾ ಅಧ್ಯಕ್ಷರು ಫೋನ್ ಮಾಡಿದ್ದಾರೆ, ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಅವರು ಸಭೆ ಮಾಡ್ತೀವಿ ಅಂತ ಹೇಳಿದ್ರು, ಶಾಸಕರ ಸಭೆ ಮಾಡಿ ಅವರಿಗೆ ಮಹಾಸಭಾ ಅಧ್ಯಕ್ಷರಿಗೆ ಕೇಳಿ. ನೀವು ಕಾರ್ಯದರ್ಶಿ ಇದ್ರಿ ಸರ್? ಅಲ್ಲ, ಇದೀನಿ ಇಲ್ಲ ಅಂತ ಹೇಗೆ ಹೇಳಿದೆ? ಇದೀನಲ್ಲ, ಜವಾಬ್ದಾರಿ. ಕಾರ್ಯದರ್ಶಿ ಆಮೇಲೆ ಮಂತ್ರಿ. ಅದೇ ಅಭಿಪ್ರಾಯವನ್ನ ಸೇರಿಸಿ ಹೌದಲ್ಲ ಮಾಡ್ತಾರೆ ಸರ್? ನೋಡಿ, ಈಗಾಗಲೇ ಹೇಳಿದೆ ನಾನು, ಸಮುದಾಯದ ಅಭಿಪ್ರಾಯ, ಮಹಾಸಭಾದ ಅಭಿಪ್ರಾಯ, ನನ್ನ ಅಭಿಪ್ರಾಯ ಇವೆಲ್ಲವನ್ನು ಸಚಿವನಾಗಿ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ಅಭಿಪ್ರಾಯ, ಸಭಾದ ಅಭಿಪ್ರಾಯವೇ ನಿಮ್ಮ ಅಭಿಪ್ರಾಯನ? ನೋಡಿ, ಈಗ ನನಗೆ ಗೊಂದಲ ಮಾಡಿ ಗೊತ್ತಾಯ್ತಾ? ಸಮುದಾಯದ ನಾನು ಹೇಳಿದೆ ನಿಮ್ಗೆ, ಅಭಿಪ್ರಾಯವೇ ಈಶ್ವರ್ ಖಂಡ್ರೆ ಅವರ ಅಭಿಪ್ರಾಯವಾ? ನನ್ನ ಅಭಿಪ್ರಾಯ ಏನಿದೆ ಗೌಪ್ಯವಾಗಿ ನಾನು ನನ್ನ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ಒಬ್ಬ ಸಚಿವನಾಗಿ ನಾನು ಹೇಳಿದ್ನಲ್ಲ ಈಗ. ನೋಡಿ, ನಾವು ಸಚಿವ ಸಂಪುಟದಲ್ಲಿ ಒಮ್ಮತದ ತೀರ್ಮಾನ ನಾವು ಮಾಡಬೇಕಾಗ್ತದೆ. ಈಗಾಗಲೇ ಹೇಳಿದ್ದೇನೆ, ಯಾವ ಸಮುದಾಯಕ್ಕೂ ಯಾವ ಜನಾಂಗಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ಸರ್ಕಾರ ತೀರ್ಮಾನ ಮಾಡುತ್ತದೆ. ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ನಿಮ್ಮ ವೀರಶೈವ ಮಹಾಸಭಾ ವಿರೋಧ ಮಾಡಿದೆ ಸರ್. ಲಿಂಗಾಯತ ಉಪ ಪಂಗಡಗಳಿಗೆ ಅನ್ಯಾಯ ಮಾಡಿದ್ದಾರೆ. ನೋಡಿ, ಇದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ. ಈ ವರದಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ವರದಿ ಬಗ್ಗೆ ಅಧ್ಯಯನ ಮಾಡಿ ನಿಮ್ಮ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಬೇಕು ಅಂತ ಸೂಚಿಸಿದ್ದಾರೆ. ನಾವೆಲ್ಲ ಅಧ್ಯಯನ ಎಲ್ಲ ಸಚಿವರು ಮಾಡ್ತಾ ಇದ್ದೇವೆ. ಮುಂದಿನ ಸಚಿವ ಸಂಪುಟದಲ್ಲಿ ನನ್ನ ಅಭಿಪ್ರಾಯ ನಾನು ಮಂಡನೆ ಮಾಡುತ್ತೇನೆ. ರಿಟರ್ನ್ ಫಾರ್ಮ್ ಅಲ್ಲಿ ಕೊಡ್ತೀರಾ ಸರ್? ಹೌದು, ಕೊಡ್ತೀವಿ, ರಿಟರ್ನ್ ಫಾರ್ಮಲ್ಲೇ ಕೊಡ್ತೀವಿ. ಓಕೆ, ಸಭೆ ಮಾಡಬೇಕು ಅಂತಿದ್ರಲ್ಲ ಸರ್, ಲಿಂಗಾಯತ ಸಚಿವರುಗಳು ಸಭೆ ಮಾಡಿ ಶಾಸಕರು ಸಭೆ ಮಾಡಬೇಕು ಅಂತ ಡಿಮ್ಯಾಂಡ್ ಇತ್ತು. ಮಾಡಿಬಿಟ್ಟು ಅವ್ರ ಅಭಿಪ್ರಾಯ ಸಮೇತ ನೀವು ಇದು ಮಾಡ್ತೀರಾ, ನೀವು ಇಂಡಿವಿಜುವಲ್ ಅಭಿಪ್ರಾಯ ಮಾತ್ರ ಮಾಡಿಸ್ತಾರೆ? ನೋಡಿ, ಈಗ ಗೊತ್ತಿಲ್ಲ, ಮಹಾಸಭಾದಿಂದನೇ ಕರಿಬೇಕು ಅಂತ. ಯಾಕಂದ್ರೆ ನೀವು ಎರಡು ಪೊಸಿಷನ್ ಇದೆ. ಮಹಾಸಭಾ ಅಧ್ಯಕ್ಷರು ಫೋನ್ ಮಾಡಿದ್ದಾರೆ, ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಅವರು ಸಭೆ ಮಾಡ್ತೀವಿ ಅಂತ ಹೇಳಿದ್ರು, ಶಾಸಕರ ಸಭೆ ಮಾಡಿ ಅವರಿಗೆ ಮಹಾಸಭಾ ಅಧ್ಯಕ್ಷರಿಗೆ ಕೇಳಿ. ನೀವು ಕಾರ್ಯದರ್ಶಿ ಇದ್ರಿ ಸರ್? ಅಲ್ಲ, ಇದೀನಿ ಇಲ್ಲ ಅಂತ ಹೇಗೆ ಹೇಳಿದೆ? ಇದೀನಲ್ಲ, ಜವಾಬ್ದಾರಿ. ಕಾರ್ಯದರ್ಶಿ ಆಮೇಲೆ ಮಂತ್ರಿ. ಅದೇ ಅಭಿಪ್ರಾಯವನ್ನ ಸೇರಿಸಿ ಹೌದಲ್ಲ ಮಾಡ್ತಾರೆ ಸರ್? ನೋಡಿ, ಈಗಾಗಲೇ ಹೇಳಿದೆ ನಾನು, ಸಮುದಾಯದ ಅಭಿಪ್ರಾಯ, ಮಹಾಸಭಾದ ಅಭಿಪ್ರಾಯ, ನನ್ನ ಅಭಿಪ್ರಾಯ ಇವೆಲ್ಲವನ್ನು ಸಚಿವನಾಗಿ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ಅಭಿಪ್ರಾಯ, ಸಭಾದ ಅಭಿಪ್ರಾಯವೇ ನಿಮ್ಮ ಅಭಿಪ್ರಾಯನ? ನೋಡಿ, ಈಗ ನನಗೆ ಗೊಂದಲ ಮಾಡಿ ಗೊತ್ತಾಯ್ತಾ? ಸಮುದಾಯದ ನಾನು ಹೇಳಿದೆ ನಿಮ್ಗೆ, ಅಭಿಪ್ರಾಯವೇ ಈಶ್ವರ್ ಖಂಡ್ರೆ ಅವರ ಅಭಿಪ್ರಾಯವಾ? ನನ್ನ ಅಭಿಪ್ರಾಯ ಏನಿದೆ ಗೌಪ್ಯವಾಗಿ ನಾನು ನನ್ನ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ಒಬ್ಬ ಸಚಿವನಾಗಿ ನಾನು ಹೇಳಿದ್ನಲ್ಲ ಈಗ. ನೋಡಿ, ನಾವು ಸಚಿವ ಸಂಪುಟದಲ್ಲಿ ಒಮ್ಮತದ ತೀರ್ಮಾನ ನಾವು ಮಾಡಬೇಕಾಗ್ತದೆ.
ಈಗಾಗಲೇ ಹೇಳಿದ್ದೇನೆ, ಯಾವ ಸಮುದಾಯಕ್ಕೂ ಯಾವ ಜನಾಂಗಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ಸರ್ಕಾರ ತೀರ್ಮಾನ ಮಾಡುತ್ತದೆ.